ಇಲ್ಲಿರುತ್ತೆ ಆ ಗ್ರಂಥಿ, ಇಲ್ಲಿರುತ್ತೆ ಆ ಗ್ರಂಥಿ. ಅಲ್ಲಿ ಆ ಒಂದು ರಸ ಚಕ್ರದಿಂದ ಹಿಡಿದು ಗುರುಲಿಂಗ, ಆಚಾರಲಿಂಗ, ಗುರುಲಿಂಗ, ಜಂಗಮಲಿಂಗ ಇವೆಲ್ಲ ಲಿಂಗಗಳ ಪೂಜೆ. ಇಷ್ಟಲಿಂಗ ಪೂಜೆ ಅಂದ್ರೆ, ಇಷ್ಟಿ ಅಂದ್ರೆ ಪೂಜೆ ಅಥವಾ ಉಪಾಸನೆ. ಅದು ನಿಮ್ಗೆ ಏನು ಬೇಕೋ ಅದು ಕೊಡುತ್ತೆ. ನಾನು ಹೀಗೆ ಹೇಳುವಾಗ ಸುಮ್ಮನೆ ಅಲ್ಲ, ನಾನು ಅದನ್ನ ಪ್ರಯೋಗ ಮಾಡಿ ಅದರಿಂದ ಲಾಭ ತೆಗೆದುಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ ಹೊರತು ಇದು ಬರೀ ಭಾಷಣವಲ್ಲ. ಆಗ್ತಾ ಇದೆ ಅಂದ್ರೆ ಈಶ್ವರನ ಪೂಜೆ, ನೀವು ಯಾವಾಗ ಕರಸ್ಥಲದಲ್ಲಿ ಲಿಂಗವನ್ನು ಹಿಡಿತೀರೋ 2 ಸರ್ಕ್ಯೂಟ್ ತಯಾರಾಗ್ತವೆ. ಒಂದು, ಲಿಂಗವನ್ನು ಕೈಯಲ್ಲಿ ಹಿಡಿದ ನಂತರ ಈ ಕರಹಸ್ತ, ಇದು ಕೈ, ಇದು ಎಡಭುಜ, ಇದು ಇದಕ್ಕೆ ಹೋಗುತ್ತೆ, ಕುತ್ತಿಗೆಯ ಮುಖಾಂತರ ಇಲ್ಲಿ ಮೆದುಳಿಗೆ ಹೋಗುತ್ತೆ. ಇನ್ನೊಂದು, ಕರಸ್ಥಲದಲ್ಲಿ ನೀವು ಲಿಂಗವನ್ನು ಹಿಡಿದಾಗ 2 ಕಣ್ಣುಗಳಿಂದ ಈ ಲಿಂಗವನ್ನು ನಿರೀಕ್ಷಣೆ ಮಾಡ್ತೀರಲ್ಲ, ಇದೊಂದು ಸರ್ಕ್ಯೂಟು. ಇದೆಲ್ಲಿ ಹೋಗ್ತಾ ಇದೆ ಒಳಗೆ ಅನ್ನೋದನ್ನು ನಾನು ಹೇಳ್ತೀನಿ. ಹೀಗಾಗಿ ನೀವು ಯಾವಾಗ ಕರಸ್ಥಲದಲ್ಲಿ ಲಿಂಗವನ್ನು ಹಿಡಿದು ಪೂಜೆಗೆ ಕುಳಿತುಕೊಳ್ತೀರಾ ಅವಾಗ 2 ಸರ್ಕ್ಯೂಟು, ಒಂದು ನಿಮ್ಮ ಕೈ ಮುಖಾಂತರ, ಇನ್ನೊಂದು ನಿಮ್ಮ 2 ಕಣ್ಣುಗಳ ಮುಖಾಂತರ ಲಿಂಗವನ್ನು ನೋಡುವಾಗ ಮೆದುಳಿಗೆ ಆ ಲಿಂಗದ ಒಂದು ಕಿರಣಗಳು ಹೋಗ್ತಾ ಇವೆ. ಮೆದುಳಿಗೆ ಯಾಕೆ ಮೆದುಳಿಗೆ ಹೋಗ್ತಾ ಇದ್ದಾವೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಇದೇನು ನಾನು ನೀತಿನೆಲ್ಲ ನಾನು ಡಾಕ್ಟರ್ ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಬಲಗೈ ಇದ್ದೀನಿ ಅಂದ್ರೆ ನನ್ನ ಎಡಮೆದುಳು ಹೆಚ್ಚು ಬಲವಾಗಿರುತ್ತೆ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಎಡಗೈಯಲ್ಲಿ ಕೊಟ್ರು ಲಿಂಗವನ್ನ. ಯಾಕೆಂದ್ರೆ ಆ ಮೆದುಳು, ಬಲಭಾಗದ ಮೆದುಳು ಬಲವರ್ಧನೆ ಆಗಬೇಕು. ಮತ್ತೆ ಪಂಚಾಕ್ಷರಿ ಮಂತ್ರವನ್ನು ಅವ್ರು ಹೇಳಿಕೊಟ್ರು. ಅತಿ ದೊಡ್ಡದಾದ ಒಂದು ಮಂತ್ರವೇನಲ್ಲ ಅದು, ಓಂ ನಮಃ ಶಿವಾಯ ಅನ್ನೋದೇ ಒಂದು ಮಂತ್ರ. ಅಷ್ಟೊಂದು ಸುಲಭವಾದ ಸರಳವಾದ ಮಂತ್ರವನ್ನ ಅನ್ನೋಕೆ ಹೇಳಿದ್ರು. ಅದರ ಮಹತ್ವವನ್ನು ನೋಡೋಣ. ಹಾಗೆಯೇ ಇಷ್ಟಲಿಂಗವನ್ನ ಹೇಗೆ ಮಾಡಿದರು ಅವರು? ಒಳಗೆ ಒಂದು ಚಿಕ್ಕದಾದ ಪೀಠಿಕಾಲಿಂಗವಂತ ಕೊಟ್ಟು ಮೇಲೆ ನಿರ್ಮಾಯ ಕಂಠೆಯನ್ನ ನಿರ್ಮಿಸಿದರು. ಆ ಕಂಠೆಗೆ ಬೇಕಾದ ಕೆಲವೊಂದು ರಾಸಾಯನಿಕಗಳನ್ನ ಕೂಡ ವಚನಗಳಲ್ಲಿ ಹೇಳಿದರು. ಅಷ್ಟೊಂದು ಮಹತ್ವ ಇದೆ ಆ ಲಿಂಗಕ್ಕೆ. ಹೀಗಾಗಿ ನಾನು ಹಾಗೆ ಹೇಳಿದ ಹಾಗೆ ನೋಡಿ, ಹಸ್ತ, ಲಿಂಗ, ಕಣ್ಣು, ಮೆದುಳು, ಇದೊಂದು ದೊಡ್ಡ ಸರ್ಕ್ಯೂಟ್ ಆಗಿಬಿಡ್ತಾ ಇದೆ. ಈಗ ನೋಡಿ, ಇದು ಬಲಭಾಗ, ಎಡಭಾಗದ ಮೆದುಳು ಏನಿರುತ್ತಲ್ಲ, ಇದು ಇಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಆಗೋದ್ರಿಂದ ಅವ್ರು ಏನ್ ಮಾಡಿದ್ರು, ನಮ್ಮ ಬಲಭಾಗದ ಮೆದುಳನ್ನ ಬಲವರ್ಧನೆಗೊಳಿಸಲು ಎಡಕೈಯಲ್ಲಿ ಇಷ್ಟಲಿಂಗವನ್ನ ಕೊಟ್ಟರು ಅನ್ನೋದನ್ನ ತಾವು ಗಮನಿಸಬೇಕು. ಅದಕ್ಕೆ ನೋಡಿ, ಮಂತ್ರ ಯಾಕೆ ಓಂ ನಮಃ ಶಿವಾಯ ಅಂತ ಹೇಳಿದ್ರಂದ್ರೆ, ಓಂ ಈ ಓಂ ನೋಡಿ ಎಷ್ಟು ನಿಮ್ಗೆ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ ನನಗೆ. ಈ ಓಂ ಅಕ್ಷರದೊಳಗೆ ಇಷ್ಟೊಂದು ಎಲ್ಲ ಇರುತ್ತೆ ನೋಡಿ. ನಾನು ಅದನ್ನೆಲ್ಲ ಡಿಟೇಲ್ ಆಗಿ ನಿಮ್ಗೆ ಹೇಳಲ್ಲ. ಇಡೀ ಓಂ ಅಕ್ಷರದಲ್ಲಿ ಅಲ್ಲಿರುವ ಲಿಂಗಗಳನ್ನ ನೋಡಿ, ಅಲ್ಲಿರುವ ಆಕೃತಿಗಳನ್ನ ನೋಡಿ, ಅಲ್ಲಿರುವ ಸ್ಥಳಗಳನ್ನ ನೋಡಿ. ಬರೀ ಓಂ ಅಂದ ತಕ್ಷಣ ಇಷ್ಟೊಂದು ಲಿಂಗಗಳ ಪೂಜೆ ಆಗ್ತಾ ಇದೆ. ಎಷ್ಟು ಲಿಂಗಗಳಿವೆ ಗೊತ್ತಾ ನಮ್ಮ ದೇಹದಲ್ಲಿ? 216 ಲಿಂಗಗಳಿವೆ. ಎಷ್ಟು? 216. ಅದಕ್ಕೆ ಇದಕ್ಕೆ ಲಿಂಗಾಂಗಿ ಅಂತ ಕರೀತಾರೆ. 216 ಲಿಂಗಗಳು ಯಾವುವು, ಎಲ್ಲಿವೆ, ಅವೆಲ್ಲ ಹೇಳೋಕೆ ಇನ್ನೊಮ್ಮೆ ಬರ್ತೀನಿ ನಾನು ಕೌರಕೊಪ್ಪಕ್ಕೆ. ಆದರೆ ಇದು ಅತ್ಯಂತ ಶ್ರೇಷ್ಠವಾದ ಧರ್ಮವಾಗಿದೆ. ಈ ಇಷ್ಟಲಿಂಗ ಅದರ ಕುರುಹಾಗಿದೆ ಅನ್ನೋದನ್ನ ತಾವು ಗಮನಿಸಬೇಕು. ಓಂ ಅಂದ ತಕ್ಷಣ ಅ, ಉ, ಮ ಇವು ಕೂಡ್ಕೊಂಡು ಓಂ ಆಗ್ತಾ ಇದೆ. ಅ ಅಂದ್ರೆ ನಾಲಿಗೆಯ ಆರಂಭ. ಅ ಅಂತಂದಾಗ ಏನಾಗುತ್ತೆ? ನಾಲಿಗೆಯ ಆರಂಭ. ನಾಲಿಗೆಯ ಮಧ್ಯ ಊ ಬರುತ್ತದೆ. ಮ ಅನ್ಬೇಕಾದ್ರೆ ನೀವು 2 ತುಟಿಗಳನ್ನ ಮುಚ್ಚಬೇಕಾಗ್ತಾ ಇದೆ. ಅದು ಓಂ ಆಯಿತು. ಆದರೆ ನಮಃ ಶಿವಾಯ ಅನ್ನುವಾಗ ನ ಅಂದ ತಕ್ಷಣ ಏನಾಗುತ್ತೆ ನೋಡಿ, ಮೂಲಾಧಾರ ಚಕ್ರ. ನಾನು ಇಷ್ಟಲಿಂಗ ಪೂಜೆಗೆ ಎಲ್ಲಿ ಕೂತ್ಕೊಳ್ತೀನಿ? ನೆಲದ ಮೇಲೆ ಕೂತ್ಕೊಳ್ಬೇಕು. ನೆಲ ಅಂದ್ರೆ ಪೃಥ್ವಿ. ಪಂಚಭೂತಗಳಲ್ಲಿ ಮೊದಲನೇ ತತ್ವ ಪೃಥ್ವಿ. ಅದಕ್ಕೆ ನ ಮೊದಲಂದು. ನಮಃ ಶಿವಾಯದಲ್ಲಿ ನ ಪೃಥ್ವಿ. ನ ಪೃಥ್ವಿ. ಅಲ್ಲಿರುವ ಚಕ್ರ ಮೂಲಾಧಾರ ಚಕ್ರ. ಮುಂದೆ ಬರೆದು ಮ ಅನ್ನೋದೇನು? ಅದು ಸ್ವಾಧಿಷ್ಠಾನ ಚಕ್ರ. ಅಲ್ಲಿ ಯಾವ ಪಂಚಭೂತವಿದೆ? ಜಲ. ನೋಡಿ, ನೆಲ ಬೇಕು, ನಂತರ ನೀರು ಬೇಕೇ ಬೇಕು. ಈಗ ಒಂದು ಹೊಲ ಇದೆ. ಹೊಲ ಇದ್ದ ತಕ್ಷಣ ನೀರಿಲ್ಲದೆ ಏನಾದರೂ ಬೆಳೆಯೋಕೆ ಬರುತ್ತಾ? ಅಲ್ಲಿ ಇಲ್ಲ. ನಂತರ ಜಲ ಬೇಕೇ ಬೇಕು. ಅದಕ್ಕೆ 2ನೇ ತತ್ವವಾಗಿ ಜಲವನ್ನು ಕೊಟ್ಟಿದ್ದಾರೆ. ಮುಂದೆ 3ನೇ ತತ್ವ ಶಿ ಅಂದಾಗ ಅಲ್ಲಿ ಅಗ್ನಿ, ಮಣಿಪೂರಕ ಚಕ್ರ. ನೀರಿದೆ, ಅಕ್ಕಿ ಇದೆ, ಅನ್ನ ಮಾಡಕ್ಕೆ ಬರುತ್ತಾ? ಏನು ಬೇಕ್ರಿ ಅನ್ನ ಮಾಡೋಕೆ? ಅಗ್ನಿ. 3ನೇ ತತ್ವ ಅಗ್ನಿ. ಅದಾದ ನಂತರ ವಾ ಅನ್ನೋದು ವಾಯು. ಎಲ್ಲರೂ ಕೂತ್ಕೊಂಡಿದ್ದೀರಾ, ಎಲ್ಲರೂ ಉಸಿರಾಟ ಮಾಡ್ತಿದ್ದೀರಾ, ವಾಯುವಿನೇ ಬೇಕು. ವಾಯು ಇಲ್ಲಿ ಹೋದ್ರೆ ಉಸುಮುಡಿಕೆ ಆಗಿಬಿಡುತ್ತೆ, ಉಸಿರಾಟಕ್ಕೆ ಬರೋದಿಲ್ಲ. ವಾಯುವಿನೂ ಅಷ್ಟೇ ಮುಖ್ಯ, ಯಾಕೆಂದ್ರೆ ಅದರಲ್ಲಿ ಆಮ್ಲಜನಕ ಇರುತ್ತೆ.
ಕೊನೆಯಲ್ಲಿ ಆಕಾಶ, ಆಕಾಶದಿಂದ ಬಿಸಿಲು, ಬಿಸಿಲಿನ ಬೆಳಕು ಬೇಕು ನಮಗೆ, ಎಲ್ಲರಿಗೂ ಬೇಕು. ಹೀಗಾಗಿ ಇವನ್ನೆಲ್ಲ ಏನ್ ಮಾಡಿದ್ರು, ನಮಃ ಶಿವಾಯ ಅಂತ ಪಂಚಭೂತಗಳನ್ನ, ಇವೆಲ್ಲ ಚಕ್ರಗಳನ್ನು ನೋಡಿ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಅದ್ರ ಮೇಲೆ ಮತ್ತೆ ಚಕ್ರಗಳಿವೆ. ಅದರ ಮೇಲೆ ಸಹಸ್ರಾರ ಚಕ್ರ ಅಂತ ಬರುತ್ತೆ, ಅದರ ಮೇಲೆ ಅದೇ ಬ್ರಹ್ಮಚಕ್ರ, ಅದಾದ ಒಂದು ನಿಶೂನ್ಯ ಲಿಂಗ ಇರುವಂತಹ ಶಿಖಾಚಕ್ರ ಬರುತ್ತೆ, ಅದಾದ ನಂತರ ಪಶ್ಚಿಮ ಚಕ್ರ ಬರುತ್ತೆ, ಅದಾದ ನಂತರ ಅನುಚಕ್ರ ಅಂತ ಬರುತ್ತೆ. ಈ ತರ ಅನೇಕ ಚಕ್ರಗಳನ್ನ ಶರಣರು ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ಅನೇಕ ಲಿಂಗಗಳಿವೆ. ಈ ಒಂದು ನ ಅಂತ ಏನು ಮೂಲಾಧಾರ ಚಕ್ರದಲ್ಲಿ ಅಲ್ಲಿ ಆಚಾರ ಲಿಂಗ ಬರ್ತಾ ಇದೆ. ನಂತರ ಬರುವ ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗ ಬರ್ತಾ ಇದೆ. ಮಣಿಪೂರಕ ಚಕ್ರದಲ್ಲಿ ಶಿವಲಿಂಗ ಬರ್ತಾ ಇದೆ. ಅನಾಹತ ಚಕ್ರದಲ್ಲಿ ಜಂಗಮಲಿಂಗ ಬರ್ತಾ ಇದೆ. ವಿಶುದ್ಧಿ ಚಕ್ರದಲ್ಲಿ ಮಹಾಲಿಂಗ ಬರ್ತಾ ಇದೆ. ಬ್ರಹ್ಮ ಚಕ್ರದಲ್ಲಿ ನಿಷ್ಕಲಲಿಂಗ, ಶಿಖಾಚಕ್ರದಲ್ಲಿ ನಿಶೂನ್ಯಲಿಂಗ, ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗ. ಹೀಗೆಲ್ಲ ಇದು ಒಂದು ದೊಡ್ಡ ಶರಣರದ ಒಂದು ಬರೆದಂತ ವಿಜ್ಞಾನ ಇದೆ, ಇದು ಸೈನ್ಸ್ ಇದೆ. ನಮ್ಗೆ ಯಾರು ಅದನ್ನು ಹೇಳ್ತಾ ಇಲ್ಲ, ನಮಗೆ ಕೇಳೋಕೆ ಮನಸ್ಸೂ ಇಲ್ಲ, ವೇಳೆನೂ ಇಲ್ಲ. ಏನ್ ಮಾಡೋದಕ್ಕಿಲ್ಲ ಇದಕ್ಕೆ, ಹೇಗೆ ಪರಿಹಾರ ಮಾಡೋದು ಪೂಜ್ಯರೇ ಇದಕ್ಕೆಲ್ಲ? ಏಕೆಂದ್ರೆ ಇದು ನಮ್ಗೆ ಗೊತ್ತಾಗಿದೆ ನಮ್ಮ ಧರ್ಮದ ಗತಿ ಏನು ಮುಂದೆ, ಇದು ಹೇಗೆ ಮುಂದುವರಿಸಬೇಕು ನೋಡಿ, ವಿಚಾರ ಮಾಡಿ. ಅವರು ಬಹುಶಃ ಕೈ ಚೆಲ್ಲಿದ್ದಾರೆ ಅಂತ ಅನ್ಸುತ್ತೆ. ಇದೆಲ್ಲ ಮುಂದುವರಿಬೇಕು, ಈ ಜ್ಞಾನ ಮುಂದುವರಿಬೇಕು. ಅದಕ್ಕೆ ಏನಂದ್ರು ಸಿದ್ದರಾಮೇಶ್ವರರು, ಯಾವ ಊರು ಸಿದ್ದರಾಮೇಶ್ವರದ, ಯಾರು ಹೇಳ್ತೀರಾ? ಸಿದ್ದರಾಮೇಶ್ವರದ ಊರು ಯಾವರು? ಸೊಲ್ಲಾಪುರ, ವೈರಾಗ್ಯ ಸೊಲ್ಲಾಪುರ ಅಂತ ಹೇಳ್ತಾರೆ. ಅಲ್ಲಿಯ ರಾಜ ಇವರು. ಅವ್ರೇನು ಹೇಳಿದ್ರು, ಮಹಾನ್ ಶಿವಯೋಗಿ ಇವರು. ಇವರೆಲ್ಲ ಸುಮ್ಮನೆ ವಚನಗಳನ್ನು ಬರೆದಿಲ್ಲ, ಅವರೆಲ್ಲ ಶಿವಯೋಗ ಮಾಡಿಕೊಂಡು ಬರೆದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇಷ್ಟಲಿಂಗವೇ ಪ್ರಾಣ, ಪ್ರಾಣಲಿಂಗವೇ ಇಷ್ಟ, ದೃಷ್ಟಿ ಬಲಿಯಲು ಉಭಯ ಒಂದಾಗಲು. ನೀವು ನೋಡ್ಬೇಕು ದಿನಾಲು ಆ ಇಷ್ಟಲಿಂಗವನ್ನ. ನೋಡಿದಾಗ ದೃಷ್ಟಿ ಬಲಿಯಲು ಉಭಯ ಒಂದಾಗಲು, ಇಷ್ಟವನ್ನು ನೋಡಲು ಸಕಲ ಸಂಧಾನದ ನಿಷ್ಕಲದ ಬನಲಯ. ನಿಷ್ಕಲಲಿಂಗ ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲಲಿಂಗಕ್ಕೆ ನೀವು ಹೋಗ್ಬೇಕಾದ್ರೆ ಇಷ್ಟಲಿಂಗ ಪೂಜೆ ಮಾಡಬೇಕು. ಹೀಗಾಗಿ ಇಷ್ಟಲಿಂಗ ಮತ್ತು ಒಳಗಿರುವ ಪ್ರಾಣ ಒಂದೇ ಆಗಿರ್ತಾ ಇದೆ. ಪರಮಾತ್ಮ ಚಿತ್ಶಕ್ತಿಯ ಚಲನೆಯಿಂದ ಏನಾಗ್ತಾ ಇದೆ, ನಾನು ಅಂಗಸ್ಥಲ, ನನ್ನ ಕೈಯಲ್ಲಿರೋದು ಲಿಂಗಸ್ಥಲ ಅನ್ನೋದನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ನೀವು ಇಷ್ಟಲಿಂಗದ ಪೂಜೆಯಲ್ಲಿ ಕುಳಿತುಕೊಂಡಾಗ ಇದೆಲ್ಲ ನಡೀತಾ ಇದೆ. ಸ್ವಲ್ಪ ಗಮನವಿಟ್ಟು ನೋಡಿ. ನೀವು ಕುಳಿತುಕೊಂಡ ತಕ್ಷಣ ಬುಧದ್ವಾರದ ಹತ್ತಿರ ಅಲ್ಲಿ ಆಧಾರ ಚಕ್ರ ಇದೆ, ಅಲ್ಲಿ ಆಚಾರ ಲಿಂಗ ಬರ್ತಾ ಇದೆ. ಅದಕ್ಕಿಂತ ಮೇಲೆ ಸ್ವಲ್ಪ ಹೋದ್ರೆ ಗುರುಲಿಂಗ, ಸ್ವಾಧಿಷ್ಠಾನ ಚಕ್ರ. ನಾಭಿಯಲ್ಲಿ ನಾಭಿ ಚಕ್ರ ಅಥವಾ ಮಣಿಪೂರ ಚಕ್ರದಲ್ಲಿ ಶಿವಲಿಂಗ ಇರ್ತಾ ಇದೆ. ಎದೆಗೆ ಬಂದ್ರೆ ಹೃದಯದ ಸ್ಥಾನದಲ್ಲಿ ಜಂಗಮಲಿಂಗ ಇರ್ತಾ ಇದೆ. ಗಂಟಲಿಗೆ ಬಂದ್ರೆ ಅಲ್ಲಿ ಪ್ರಸಾದಲಿಂಗ, ವಿಶುದ್ಧಿ ಚಕ್ರ ಇದೆ. ಕಣ್ಣಿನ ಎರಡರ ನಡುವೆ ಅಲ್ಲಿ ಆಜ್ಞಾ ಚಕ್ರ ಇದೆ, ಮಹಾಲಿಂಗವಿದೆ. ಮುಂದೆ ಮೇಲೆ ಹೋದ್ರೆ ಬ್ರಹ್ಮಚಕ್ರ. ಬ್ರಹ್ಮಚಕ್ರಕ್ಕೆ ನಮ್ಮ ಇಡೀ ಜಗತ್ತು ನಿಂತು ಬಿಡ್ತಾ ಇದೆ. ಬ್ರಹ್ಮಚಕ್ರದ ನಂತರ ಯಾವ ಚಕ್ರಗಳ ಬಗ್ಗೆ ಮಾತಾಡಲ್ಲ. ಆದರೆ ನಮ್ಮ ಶರಣರು ಬ್ರಹ್ಮಚಕ್ರದ ನಂತರ ಮತ್ತೆ ಶಿಖಾಚಕ್ರ, ಅದು ವಿಶೂನ್ಯ ಲಿಂಗವಿದೆ. ಅಂದ್ರೆ ಈ ಬ್ರಾಹ್ಮಣರು ಸುತ್ತ ಬಿಡ್ತಾರಲ್ಲ, ಆ ಸ್ಥಾನದಲ್ಲಿ ವಿಶೂನ್ಯ ಲಿಂಗ ಶಿಖಾಚಕ್ರ ಬರ್ತಾ ಇದೆ. ಆ ಹೆಣ್ಣು ಮಕ್ಕಳು ಇದರ ಕೆಳಗಡೆ ಈ ನಿರಂಜನ ಲಿಂಗ ಪಶ್ಚಿಮ ಚಕ್ರದಲ್ಲಿ ಬರ್ತಾ ಇದೆ. ಕೊನೆಗೆ ಅನುಚಕ್ರ, ಅನುಲಿಂಗ. ಇಷ್ಟೆಲ್ಲ ಚಕ್ರಗಳು, ಇಷ್ಟೆಲ್ಲ ಲಿಂಗಗಳು, ಅಲ್ಲಿ ಪಂಚಮಹಾಭೂತಗಳು, ಅಲ್ಲಿ ಶಕ್ತಿಗಳು, ಅನೇಕ ತತ್ವಗಳು ಅಲ್ಲಿ ಇವೆ ಬಂಧುಗಳೇ. ನೀವು ದಯವಿಟ್ಟು ಈ ಒಂದು ವಿಜ್ಞಾನದಲ್ಲಿ ನೀವು ಗಮನ ಹರಿಸಬೇಕು. ಇದು ಬಹಳ ಚೆನ್ನಾಗಿದೆ. ನಾನು ಒಬ್ಬ ವೈದ್ಯನಾಗಿ ಇದು ಹೇಗಿರಬಹುದು ಅಂತ ಒಳಗಡೆ ಹೋಗಿ ಇಷ್ಟು ವರ್ಷದ ಅಧ್ಯಯನವನ್ನ ಒಂದು ಸ್ಥೂಲವಾಗಿ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಒಳಗಡೆ ಅಂಗ ಎಷ್ಟು, ಲಿಂಗ ಎಷ್ಟು, ಇಷ್ಟಲಿಂಗದ ಮೇಲೆ ಕಂತೆಯನ್ನು ನೀವು ಮಾಡ್ತಾರಲ್ಲ, ಆ ಕಂತೆ ಕಾಂತಶಿಲೆಗಳು, ಚಂದ್ರಕಾಂತಶಿಲೆ, ಅರಗು, ರಾಳ, ಇಂಗಳಿಕ, ಶಿಲಾ, ಇವನ್ನೆಲ್ಲ ಯಾಕೆ ಹಾಕಿದ್ರು ಅಂದ್ರೆ ಅದಕ್ಕೆ ಕಾರಣ ಇದೆ. ಏನೋ ಹಾಕಿ ಮಾಡಬಹುದಾಗಿತ್ತು, ಇಲ್ಲ. ಅದಕ್ಕೆ ಏನ್ ಕಾರಣ ಇದೆ ಅಂದ್ರೆ, ಆ ಇಷ್ಟಲಿಂಗದ ಒಳಗೆ ಒಂದು ಲಿಂಗ ಇದೆ, ಅದರ ಮೇಲೆ ಈ ಕಂತೆ ಕಟ್ತಾರೆ. ಆ ಕಂತೆ ಈ ವಸ್ತುಗಳನ್ನು ಯಾಕೆ ಮಾಡಿದ್ರು ಅಂದ್ರೆ, ಈ ಒಂದು ಮೆದುಳಿನ ಕೇಂದ್ರದಲ್ಲಿರುವಂತಹ ಒಂದು ಬ್ರಹ್ಮರಂಧ್ರ, ಅನುಚಕ್ರ, ನಮ್ಮ ಭಾಷೆಯಲ್ಲಿ ಅಂದ್ರೆ ವೈದ್ಯರ ಭಾಷೆಯಲ್ಲಿ ಪೀನಿಯನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಈ ಪೀನಿಯನ್ ಗ್ಲ್ಯಾಂಡ್ ನಿಂದ ಅಮೃತ ರಸ ಅಂತ ಒಂದು ದ್ರವ ಸ್ರವಿಸ್ತಾ ಇರುತ್ತೆ. ಈ ಅಮೃತ ರಸ ಅಥವಾ ಮೆಲೆಟಾನಿನ್ ಅಂತ ಇಂಗ್ಲಿಷ್ ನಲ್ಲಿ ಅಂತಾರೆ. ಈ ಅಮೃತ ರಸ ನಮಗೆ ಬೇಕಾಗಿದೆ. ಈ ಅಮೃತ ರಸ ಮೆದುಳಿನ ಕೇಂದ್ರ ಬಿಂದುವಿನಲ್ಲಿ ಇದೆ ಅಂತ 12ನೇ ಶತಮಾನದಲ್ಲಿ ಶರಣರು ಹೇಗೆ ಕಂಡುಹಿಡಿದರು.
ಕೇಂದ್ರೀ ಪೂಜ್ಯರೇ, ಆಶ್ಚರ್ಯದ ವಿಷಯ ಅಲ್ವಾ ಇದು? ಕಂಡುಹಿಡಿದ್ರು ಅವರು. ಒಂದು ಬ್ರಹ್ಮರಂಧ್ರ ಅಂತ ಇದೆ, ಅಲ್ಲಿಂದ ಒಂದು ಅಮೃತರಸ ಅಂತ ಪ್ರವಹಿಸ್ತಾ ಇರುತ್ತೆ. ಇಷ್ಟಲಿಂಗ ಪೂಜೆಯಿಂದ ಮಾತ್ರ ಅದನ್ನು ಹೆಚ್ಚು ಹೆಚ್ಚಾಗಿ ದೇಹದಲ್ಲಿ ಪ್ರವಹಿಸಬಹುದು ಅಂತ ಎಲ್ಲ ತರಶನೆಯರು ಕಂಡುಕೊಂಡ್ರು. ಹೀಗಾಗಿ ಈ ಇಷ್ಟಲಿಂಗ ಪೂಜೆಯಲ್ಲಿ ನಾವು ಈ ಬ್ರಹ್ಮರಂಧ್ರವನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ಉದ್ದೀಪನಗೊಳಿಸ್ತಾ ಇದ್ದೀವಿ. ಯಾಕೆ ಈ ಪಿನಿಯಲ್ ಗ್ಲ್ಯಾಂಡ್ ಬೇಕು? ಅದರಿಂದ ಅನೇಕ ನಮ್ಮ ಇಡೀ ದೇಹ, BP ಇರಲಿ, ಶುಗರ್ ಇರಲಿ, ಇದು ನಮ್ಮ ಟೆಂಪರೇಚರ್ ಇರಲಿ, ಎಲ್ಲ ನಮ್ಮಲ್ಲಿ ಏನು ನಡೆಯುತ್ತೆ, ಹೆಣ್ಣು ಮಕ್ಕಳಲ್ಲಿ ಋತುಸ್ರಾವ ಇರಲಿ, ಎಲ್ಲ ನಡೆಯೋದೇ ಈ ಪಿನಿಯಲ್ ಗ್ಲ್ಯಾಂಡ್ ಪ್ರವಹಿಸುತ್ತಿರುವಂಥ ಅಮೃತ ರಸದಿಂದ. ಹೀಗಾಗಿ ಈ ಒಂದು ಹೇಗಿದೆ ನೋಡಿ, ಅದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಮೆದುಳಿನ ಒಂದು ಮಧ್ಯಭಾಗದಲ್ಲಿ ಇರ್ತಾ ಇದೆ, ಅತ್ಯಂತ ಚಿಕ್ಕದದು, ಅತ್ಯಂತ ಚಿಕ್ಕದಾಗಿರುತ್ತೆ. ಎರಡು ಜೋಳದ ಕಾಳು ಕೂಡಿಸಿದ್ರೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾದ ಒಂದು ಅದು ಇರುತ್ತೆ ಆ ಗ್ರಂಥಿ. ಹೀಗಾಗಿ ಅದನ್ನ ಉದ್ದೀಪನವನ್ನ ನಾವು ಈ ಲಿಂಗ ಪೂಜೆಯಲ್ಲಿ ಮಾಡ್ತಾ ಇದ್ದೀವಿ. ಅದೊಂದು ಚೈತನ್ಯದ ಚಿಲುಮೆ. ಯಾವುದು? ಪೀನಿಯಲ್ ಗ್ಲ್ಯಾಂಡ್. ಅದಕ್ಕೆ ನಮ್ಮ ಪೂಜ್ಯರು, ಇಂಗರಾವಿ ಪೂಜ್ಯರು ಹೇಳಿದರು, ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಶತಸ್ಥಲವೇ ಆತ್ಮ ಅಂತ ಹೇಳಿದರು. ನಾನು ಮೊದಲೇ ಎಲ್ಲ ನಮ್ಮ ಲಿಂಗಾಯತ ಧರ್ಮದ ಲಾಂಛನಗಳನ್ನು ತೋರಿಸಿದವಲ್ಲ, ಅವು ಅಷ್ಟಾವರಣಗಳು. ಪಂಚಾಚಾರಗಳು ಬರ್ತಾ ಇವೆ, ಶಿವಾಚಾರ, ಸದಾಚಾರ, ಜ್ಞಾನಾಚಾರ, ಘನಾಚಾರ ಅಂತ ಬರ್ತಾ ಇದೆ. ಅವು ಪಂಚಾಚಾರಗಳಾಗ್ತವೆ, ಅವು ನಮ್ಮ ಪ್ರಾಣವಾಗಬೇಕು. ಮತ್ತೆ ನಮ್ಮ ಇಡೀ ಜೀವನ ಷಟಸ್ಥಲಗಳನ್ನ ಏರ್ತಾ ಇತ್ಯಸ್ಥಲದವರೆಗೆ, ಭಕ್ತ ಸ್ಥಳದಿಂದ ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಶರಣ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಐಕ್ಯಸ್ಥಳದವರೆಗೆ ನಾವು ಹೋಗ್ಬೇಕಾಗ್ತಾ ಇದೆ. ಅದೇ ನಮ್ಮ ಜೀವನದ ಗುರಿ ಆಗಬೇಕು. ಆ ಮೆಲೆಟಾನಿನ್ ಅಥವಾ ಅಮೃತರಸ ಇಷ್ಟಲಿಂಗ ಪೂಜೆಯಿಂದ ಸ್ರವಿಸುತ್ತದೆ ಅಂತ ಒಂದು ಮಾಹಿತಿಯೊಂದಿಗೆ ಮುಂದುವರಿಯೋಣ. ಈ ಮೆಲೆಟಾನಿನ್ದಿಂದ ನೀವು ದಪ್ಪ ಆಗಲ್ಲ. ಕೂಡ್ರೋಕ್ ಬರೋದಿಲ್ಲ ನೋಡ್ರಿ, ಕೆಲವರಿಗೆ ನೆಲಕ್ಕೆ ಕೂತ್ಕೊಳ್ಳೋಕೆ ಬರಲ್ಲ. ಈಗ ನಿಮ್ಗೆ BP ಬರೋಲ್ಲ, ರೋಗ ನಿರೋಧಕ ಶಕ್ತಿ, ಕ್ಯಾನ್ಸರ್ ಬರೋದಿಲ್ಲ, ಕ್ಯಾನ್ಸರ್ ಗಡ್ಡೆಗಳು ನಿರ್ಮಾಣವಾಗೋದಿಲ್ಲ, ನಿಮ್ಗೆ ದೀರ್ಘಾಯುಷ್ಯ. ತುಮಕೂರಿನ ಸಿದ್ಧಗಂಗಾ ಮಹಾಸ್ವಾಮಿಗಳ ವಯಸ್ಸೆಷ್ಟು? 104, 105. ಮುರುಗೋಡದ ಮಹಾಂತ ಶಿವಯೋಗಿಗಳ ವಯಸ್ಸೆಷ್ಟು ನೋಡಿ. ದಕ್ಷಿಣ ಮಠದ ನಮ್ಮ ಶಿವಯೋಗಿಗಳು ಅವರು ದೀರ್ಘಾಯುಷ್ಯಗಳು. ಅವರೆಲ್ಲ ಯಾಕೆ ಹಾಗಾದ್ರೆ ಇಷ್ಟಲಿಂಗ ಪೂಜೆಯಿಂದ ಆರಾಮಾಗಿ ನಿದ್ರೆ ಬರುತ್ತೆ ನಿಮಗೆ ರಾತ್ರಿ. ಇವೆಲ್ಲ ಯಾಕೆ ಅಂದರೆ ಇಷ್ಟಲಿಂಗ ಪೂಜೆಯಿಂದ ಅಮೃತರಸ ಸ್ರವ ಆಗುತ್ತಿರೋದ್ರಿಂದ ಇದೆಲ್ಲ ನಿಮ್ಮ ಆರೋಗ್ಯವೂ ಸಹ ಸುಧಾರಿಸಲ್ಪಡ್ತಾ ಇದೆ. ಹೀಗಾಗಿ ಇಷ್ಟಲಿಂಗ ಪೂಜೆಯಲ್ಲಿ ಏನ್ ನಡೀತಾ ಇದೆ, ನೀವು ಲಿಂಗವನ್ನ ಪೂಜೆ ಮಾಡಿಕೊಳ್ಳುವಾಗ ಕೆಳಗಿನ ಮೂಲಾಧಾರ ಚಕ್ರದಿಂದ ಹಿಡಿದು ಗುರುಲಿಂಗ, ಆಚಾರಲಿಂಗ, ಗುರುಲಿಂಗ, ಲಿಂಗಮಲಿಂಗ ಇವೆಲ್ಲ ಲಿಂಗಗಳ ಪೂಜೆ ಆಗ್ತಾ ಇದೆ. ಅಲ್ಲಿ ಮೆದುಳಿನಲ್ಲಿ ಅಮೃತರಸ ಸ್ರವಿಸ್ತಾ ಇರ್ತಿದೆ. ಅದು ಹೀಗಿರುತ್ತೆ ನೋಡಿ. ಒಳಗೆ ಆ ಕೆಂಪು ಬಿಂದು ಕಾಣಿಸ್ತಾ ಇದೆ ನೋಡಿ, ಬೆಳೆಸಲ್ಪಡ್ತಾ ಇದೆ. ಹೀಗೆ ನೀವು ನೋಡ್ತಾ ಇದ್ದೀರಿ. ಆ ಇಷ್ಟಲಿಂಗವನ್ನು ನೋಡುವಾಗ ಮೆದುಳಿನ ಒಳಗಿನ ಒಂದು ಗ್ರಂಥಿ ಉದ್ದೀಪನಗೊಂಡು ಆ ರಸ ಸ್ರವಿಸ್ತಾ ಇರ್ತಾ ಇದೆ. ಯಾಕೆ ಈ ಇಷ್ಟಲಿಂಗವನ್ನು ಹೀಗೆ ಮಾಡಿದರು? ಸುಮ್ಮನೆ ಒಂದು ಗುಂಡು ಕಲ್ಲಲ್ಲಿ ಕೊಡಬಹುದಾಗಿತ್ತು. ಇಲ್ಲ, ಅವ್ರು ಯಾಕೆ ಹಾಗೆ ಮಾಡಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ. ಈ ಲಿಂಗ ಅಂಡಾಕಾರವಾಗಿದೆ, ಇಲ್ಲೊಂದು ಸ್ಪೇಸ್ ಮಾಡಿದ್ದಾರೆ ಅವರು. ಒಂದು ಹೀಗೆ ವಕ್ರವಾಗಿರುತ್ತೆ, ಅದು ಸಮತಕ್ಕಾದ ಒಂದು ಇದಿರೋಲ್ಲ. ಹೀಗೆ ಯಾಕೆ ವಕ್ರ ಮಾಡಿದ್ದಾರೆ? ತಳ ವಕ್ರವಾಗಿದೆ. ಯಾವುದೇ ಕಪ್ಪ ವಸ್ತುವಿಗೆ ಉಷ್ಣತೆ ಕೊಟ್ಟಾಗ ಅದು ತನ್ನ ಮೇಲೆ ಬಿದ್ದ ಶಕ್ತಿ ಕಣಗಳನ್ನ ಹೀರಿಕೊಳ್ಳುತ್ತದೆ ಮತ್ತು ಹೊರ ಹಾಕುತ್ತದೆ. ಹೀಗಾಗಿ ಇದಕ್ಕೆ ಕಪ್ಪು ಬಣ್ಣ ಕೊಟ್ಟರು, ಹಸಿರು, ಕೆಂಪು, ನೀಲಿ ಕೊಡಲಿಲ್ಲ. ಕಪ್ಪು ಬಣ್ಣ ಯಾಕೆ ಕೊಟ್ಟರು ಅಂದ್ರೆ ಈ ಇಡೀ ವಿಶ್ವದಲ್ಲಿ ಶಕ್ತಿ ಕಣಗಳು, ಈಗ ಸದ್ಯಕ್ಕೂ ಕೂಡ ಈ ಎಲ್ಲ ಶಕ್ತಿ ಕಣಗಳು ಅಡ್ಡಾಡ್ತಾ ಇರ್ತವೆ. ಆ ಕಣಗಳನ್ನ ಈ ಲಿಂಗ ಹೀರಿಕೊಳ್ಳುತ್ತದೆ. ಹಾಗೆಯೇ ಆಜ್ಞಾಚಕ್ರದ ವರ್ಣವು ಕಪ್ಪಾಗಿದೆ. ಇಷ್ಟಲಿಂಗಕ್ಕೆ ಅವೆಲ್ಲ ಏನು ರಾಸಾಯನಿಕಗಳನ್ನು ಹಾಕಿದ್ರಲ್ಲ, ಹೀಗಾಗಿ ಅದಕ್ಕೆ ಕಾಂತೀಯ ಗುಣಗಳು ಅಂದ್ರೆ ಅದು ತನ್ನ ಕಡೆಗೆ ಆ ವಿದ್ಯುತ್ ಇಲ್ಲದೆ ಕಿರಣಗಳನ್ನ ತನ್ನ ಕಡೆ ಹೀರಿಕೊಳ್ಳುತ್ತೆ. ಉಷ್ಣತೆಯಲ್ಲಿ ಬರುತ್ತೆ ನಿಮ್ಮ ಅಂಗೈಯಿಂದ. ನೀವು ಯಾವಾಗ ಕರಸ್ಥಳದಲ್ಲಿ ಆ ಇಷ್ಟಲಿಂಗವನ್ನು ಇಟ್ಕೊಳ್ತೀರಾ ಆವಾಗ ನಿಮ್ಮ ಉಷ್ಣತೆ ಆ ಲಿಂಗಕ್ಕೆ ತಾಗುತ್ತದೆ. ಒಬ್ಬ ಕಾರ್ಲ್ ಸೆಗನ್ ಅಂತ ಒಬ್ಬ ದೊಡ್ಡ ಭೌತ ವಿಜ್ಞಾನಿ ಅಮೆರಿಕದವನು ಆಗಿ ಹೋದ. ಅವನು ಹೇಳಿದ್ದು ಇದನ್ನು ಏನು, ಕಾರ್ಲ್ ಸೆಗನ್ ಪ್ರಕಾರ ಶಕ್ತಿ ಕಣಗಳು ಭೂಮಿಯನ್ನು ಯಾವಾಗಲೂ ಸುತ್ತುತ್ತಾ ಇರ್ತವೆ ಅಂತ. ಇದು ಕುರುಡು, ಈಗಾಗಲೇ ಹೇಳಿದಾಗಿದೆ, ಸಿದ್ಧಪಡಿಸಲಾಗಿದೆ. ಆದರೆ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಏನ್ ಹೇಳಿದ್ರೆ ಅಂದ್ರೆ ಇನ್ನೊಂದು ಹೀಗೆ ಬರ್ತಾ ಇದೆ. ಇದು ನೋಡಿ, ಇಷ್ಟಲಿಂಗವನ್ನು ನೀವು ಇಟ್ಕೊಂಡ್ರೆ ಇನ್ನೊಂದು ಸ್ಪೇಸ್ ಕ್ರಿಯೇಟ್ ಆಗ್ತಾ ಇದೆ, ಅದು ವಕ್ರವಾಗಿರೋದ್ರಿಂದ. ಈ ಬೊಗಸೆಯಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡು ಇಲ್ಲಿ ಆ ವಿದ್ಯುನ್ಯತೆಯ ಕಿರಣಗಳು ಒಂದು ಚಿಕ್ಕದಾದ ರುದ್ರಾಕ್ಷಿ ಮಾಲೆಯನ್ನು ಹಾಕಿದ್ರೆ ಇಲ್ಲಿ ಆ ಎಡೆಕರ ಹಸ್ತದಲ್ಲಿ ಇಲ್ಲಿ ಆ ವಿದ್ಯುತ್ ಜೊತೆಯ ಕರ್ಣಗಳು ಸಂಗ್ರಹವಾಗ್ತವೆ. ಈ ಹಸ್ತದಿಂದ ಮೆದುಳಿಗೆ ನಿಮ್ಮ ದೇಹದಲ್ಲಿ ಪ್ರಸರಕ್ಕೆ ಹೋಗ್ತವೆ ವಿದ್ಯುನ್ಯತೆಯ ಕಣಗಳು.
ಹೀಗಾಗಿ ಶರಣಗಳನ್ನೆಲ್ಲ ಕಂಡುಕೊಂಡಿದ್ದಾರೆ. ಆ ವಿದ್ಯುನ್ಮತೆಯ ಕಣಗಳು ಎಲ್ಲಿಂದ ಬರ್ತಾ ಇವೆ ಅಂದ್ರೆ ಸೌರ ಮಂಡಲದಿಂದ, ಸೂರ್ಯನಿಂದ ಬರ್ತಾ ಇವೆ. ಅವು ಸೂರ್ಯನಿಂದ ಬರ್ತಾ ಇವೆ ಆ ಕಿರಣಗಳು. ಈಗ ನೋಡಿ, ಇದು ಸೂರ್ಯ, ಇದು ಪೃಥ್ವಿ, ನಡುವೆ ಈ ವಿದ್ಯುನ್ಮತೆ ಕಣಗಳು. ಸೂರ್ಯನ ನೇರವಾದ ಶಾಖ ಈ ಪೃಥ್ವಿಗೆ ತಗಲಬಾರದು ಅಂತ ಹೇಳಿ ಒಂದು ಹಿಲಿಯೋಸ್ಫಿಯರ್ ಅಂತ ಇರುತ್ತೆ, ಅದು ಪ್ರೊಟೆಕ್ಟ್ ಮಾಡೋಕೆ. ಇಲ್ಲಿ ಆ ವಿದ್ಯುನ್ಮತೆ ಕಣಗಳು ನಿಧಾನವಾಗಿ ಭೂಮಿಯ ಕಡೆಗೆ ಬರ್ತಾ ಇವೆ. ಇದು ನೋಡಿ, ಈ ತರ ಬರ್ತಾ ಇವೆ. ಇದು ಸುಳ್ಳಲ್ಲ, ಇದು ಸುಳ್ಳಲ್ಲ. ಇವೆಲ್ಲ ನೋಡಿ ಹೇಗೆ ಸೂರ್ಯನಿಂದ ಆ ಕಿರಣಗಳು ಹೇಗೆ, ವಿದ್ಯುನ್ಮತೆಯ ಕಿರಣಗಳು ಹೇಗೆ ಹೊರಗೆ ಬರ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಆ ವಿದ್ಯುನ್ಮತೆಯ ಕಿರಣಗಳ ಬಗ್ಗೆ 15ನೇ ಶತಮಾನದ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಏನ್ ಹೇಳಿದ್ರು ನೋಡಿ. ಕಾವಿಸೆಗನ್ ಮೊನ್ನೆ ಹೇಳಿದ್ದು, ಆದ್ರೆ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಅದ್ಭುತದ ಆಕಾಶದಲ್ಲಿ ಶುದ್ಧವರ್ಣದ ವಿದ್ಯುನ್ಮತೆ ಹರಿದರು ನೋಡ. ಹೇಗೆ ಇದನ್ನೆಲ್ಲ ಕಂಡುಹಿಡಿಯಬಹುದು ನೋಡಿ. ಅವರ ಸಂತತಿಯವರು ನಾವು, ನಮ್ಮ ಗುರುಗಳವರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ಅವರನ್ನೇ ಮರೆತು ಬಿಟ್ವಿ ನಾವು, ಅವರನ್ನೇ ಮರೆತು ಬಿಟ್ವಿ. ಅವ್ರೇನ್ ಹೇಳಿದ್ರು, ವಿದ್ಯುನ್ಮತೆ ಹರಿದರು ನೋಡ, ವಿದ್ಯುನ್ಮತೆ ಬೆಳಗಿನಿಂದ ಶುದ್ಧ ಪ್ರಸಾದವನ್ನು ಶುದ್ಧ ಅಶುದ್ಧವ ನಡೆದು ನಾನು ನೀನು ಎಂಬುದ ಬದ್ಧತೆ ನಡೆದ ನಿರಾಳ ನೀನೇ ಮಹಾಲಿಂಗಗಳು ಶಿವಸಿದ್ಧ ಪ್ರಭುವೆ ಅಂತ ಹೇಳಿದರು. ಇಂಥ ಕಿರಣಗಳು ಇವೆ ಅಂತ ಶಿವಯೋಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳಿದರು ನೋಡಿ. ನಮ್ಮ ಹೇಳಿದ್ರು ಅವರೇ, ಪಶ್ಚಿಮ ಚಕ್ರದಲ್ಲಿ ನಿತ್ಯ ನಿರಂಜನನ ಬೆಳಗು, ತತ್ವ ಬ್ರಹ್ಮಾಂಡದಿಂದ ಆ ಕತ್ತಲಾದ ಗಣ ನೋಡ, ಅದು ಪರಂಜ್ಯೋತಿ ಪರತತ್ವ ಪರಾಪರ ವಸ್ತುವೇ ಪ್ರಸಾದ ನೋಡ, ಪ್ರತಿ ಇಲ್ಲದ ಪ್ರತಿಮ ಪ್ರಸಾದದಲ್ಲಿ ನಿಪತ್ತಿಯಾಗಿ ಮಹಾಪ್ರಸಾದಿಯಾಗಿ ನೋಡ, ಮಹಾಲಿಂಗಗಳು ಶಿವಸಿದ್ದೇಶ್ವರ ಪ್ರಭುವೇ. ಯಾಕಂದ್ರೆ ಇದು ಅದು ಮಾಡ್ಕೊಳ್ಳೋದು ಅಷ್ಟೇ ಅರ್ಥ ಆಗುತ್ತೆ. ಹ್ಯಾಕ್ ಮಾಡ್ಕೊಳ್ತೀರಿ ಅಂದ್ರೆ, ಇಷ್ಟಲಿಂಗ ಕೈ ಎತ್ಕೊಳ್ತೀರಾ, ಮೇಲೆ ನೀರನ್ನು ಹಾಕ್ತೀರಾ, ಸ್ವಲ್ಪ ಒಳ್ಳೆಯ ಬಟ್ಟೆಯಿಂದ ಅದನ್ನ ಉಜ್ಜುತ್ತೀರಾ ಅಥವಾ ತಿಕ್ಕುತ್ತೀರಾ. ಅದೇ ಆಗ್ತಾ ಇರೋದು ನೋಡಿ. ಏನಾಗ್ತಾ ಇವೆ? ಲಿಂಗ ಮರ್ದನ, ಲಿಂಗ ಮರ್ದನ, ಲಿಂಗ ನಿರಕ್ಷಣ, ಲಿಂಗ ಮರ್ದನ ಅಥವಾ ಲಿಂಗ ಮರ್ದನ, ಲಿಂಗ ಈ ಮೂರು ಪ್ರಕ್ರಿಯೆಗಳಿಂದ ಮಾಡೋದ್ರಿಂದ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಂಡಕ್ಷನ್, ಕಂಡಕ್ಷನ್ ಅಂಡ್ ಫ್ರಿಕ್ಷನ್. ಫಿಸಿಕ್ಸ್ ಇದು, ಫಿಸಿಕ್ಸ್. ಕೈಯಲ್ಲಿ ಕರಹಸ್ತದಲ್ಲಿ ಇಷ್ಟಲಿಂಗವನ್ನು ಇಟ್ಟ ತಕ್ಷಣ ಇಂಡಕ್ಷನ್, ನೀವು ನೋಡೋಕೆ ಶುರು ಮಾಡ್ತೀರಾ, ಅದು ಕಂಡಕ್ಷನ್. ಆ ಬಟ್ಟೆಯಲ್ಲಿ ಉಡಿಸ್ತೀರಲ್ಲ, ಅದು ಫ್ರಿಕ್ಷನ್. ಅಲ್ಲಿ ವಿದ್ಯುನ್ಮತೆ ಕಣಗಳನ್ನು ಹೀರಲಿಕ್ಕೆ ಅದು ನಿರ್ಮಾಯಕ ಅಂತ ಇದೆ. ಅದಕ್ಕೆ ಇದೆಲ್ಲ ನೀವು ಪ್ರಕ್ರಿಯೆಯನ್ನು ಸಂಸ್ಥಾಪನೆ, ಸಂವಹನೆ, ಘರ್ಷಣೆ ಮಾಡೋದ್ರಿಂದ ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ನಿಮ್ಗೆ ಅರ್ಥವಾಗ್ತಾ ಇದೆಯಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ? ಅಲ್ಲಿ ಸೂರ್ಯನ ಕಿರಣಗಳು ವಿಶ್ವದೆಲ್ಲ ಹರಿದಾಡುವಂತಹ ವಿದ್ಯುನ್ಮತೆ ಕಿರಣಗಳನ್ನ ಲಿಂಗ ಹೀರಿಕೊಳ್ಳುತ್ತದೆ. ಹಾಗೇನೆ ನೀವು ಮಾಡುವ ಪೂಜೆಯಿಂದ ಲಿಂಗ ಮರ್ದನ, ಲಿಂಗ ಮರ್ದನ, ಲಿಂಗ ನಿರೀಕ್ಷಣೆಯಿಂದ ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಕನಿಷ್ಠ ಒಂದು 15 ನಿಮಿಷದಿಂದ ಅರ್ಧ ಗಂಟೆವರೆಗೂ ಆದರೂ ನೀವು ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳಲೇಬೇಕು. ಆವಾಗಲೇ ನಿಮ್ಮ ದೇಹದಲ್ಲಿ ಆರೋಗ್ಯ, ಯಾವ ಸಮಸ್ಯೆಯೂ ಇರೋಲ್ಲ. ಅತ್ಯಂತ ಶಿವಾನಂದದಲ್ಲಿ ತಾವು ಇರ್ತೀರಾ ಅಂತ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಹೀಗಾಗಿ 3 ಕೆಲಸಗಳು ಇಲ್ಲಿ ಆಗ್ತಾ ಇವೆ. ನೀವು ಶಿವಯೋಗವನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡಬೇಕು. ಯಾವತ್ತೂ ಎದೆ ಮೇಲೆ ಲಿಂಗವನ್ನು ತೆಗೆದು ಮಲ್ಕೊಳ್ಬಾರ್ದು. ಬಡಿ ಮಕ್ಕಳೋದು, ಅಲ್ಲಿರೋದು, ಇಲ್ಲಿರೋದು, ಊಟಕ್ಕಾಗಿ ನಾನ್ ವೆಜ್ ಊಟ ಮಾಡೋದು, ಇದೆಲ್ಲ ನಡೆಯೋಲ್ಲ. ಇಷ್ಟಲಿಂಗ ಪೂಜೆ ಧರಿಸೋದಾದ್ರೆ ಧರಿಸೋದೆ, ನಂತರ ತಾವು ಯಾವುದೇ ಇದು ಆಗಬಾರದು. ಅದಕ್ಕೆ ಏನಂದ್ರು ಗುರುದೇವರು, ಬಸವ ಒಂದು ಜಯಂತಿ ಬಂದಿದೆ. ಈಗ ಗುರುದೇವರ ವಚನಗಳನ್ನು ನಾವು ಪಠಿಸೋದೇ ಇಲ್ಲ. ಏನ್ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ? ಆಡಿ ಕಾಲು ದನಿಯವು, ನೋಡಿ ಕಲ್ಲು ದನಿಯವು, ಹಾಡಿ ನಾಲಿಗೆ ದನಿಯರು. ಆಡಿ ಕಾಲು ದನಿಯ ಒಂದು ನೋಡಿ, ಎಷ್ಟು ವರ್ಷದಿಂದ ಈ ಪೂಜ್ಯರು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತಾ ಇರ್ಬೋದು. ನೀವು ವಿಚಾರ ಮಾಡಿ, ಯಾಕೆ ಅವ್ರು ಕಾಲು ದನಿಯೇ ಇಲ್ಲ. ಆಡಿ ಕಾಲು ದನಿಯವು, ನೋಡಿ ಕಲ್ಲು ದನಿಯವು. ದಿನಾಲೂ ನೋಡ್ತಾನೆ ಇದ್ವಿ ನಾವು, ಇಷ್ಟಲಿಂಗವನ್ನು ನೋಡ್ಲೇಬೇಕು. ಯಾಕೆ? ನೋಡಿ ಕಲ್ಲು ದನಿಯವು, ಹಾಡಿ ನಾಲಿಗೆ ದನಿಯರು. ಎಷ್ಟು ವಚನಗಳನ್ನ ಎಷ್ಟು ಸುಂದರವಾಗಿ ಇವರಾಗಲಿ ಆ ತಾಯಿಯವರಾಗಲಿ ಎಷ್ಟು ಚೆನ್ನಾಗಿ ಸುಶ್ರಾವ್ಯವಾಗಿ ಹಾಡ್ತಾರೆ. ಯಾಕೆಂದ್ರೆ ಹಾಡಿ ನಾಲಿಗೆ ದನಿಯರು. ಇನ್ನೇನೂ ಉಳಿದಿಲ್ಲ. ಮನದನಿಯಲ್ಲೊಲ್ಲದಿನ್ನೇನೂ ಉಳಿದಿಲ್ಲ. ಕೂಡಲ ಸಂಗಮ ದೇವ ಕೇಳಯ್ಯ, ನಿಮ್ಮ ಉದರವ ಬಗೆದಾನು, ನಿನ್ನ ಒಳಗೆ ಹೋಗಿ ನನಗೆ ನೋಡಬೇಕಾಗಿದೆ ಅಂತ ಗುರುದೇವರು ಹೇಳ್ತಾ ಇರುವಾಗ ಈ ಇಷ್ಟಲಿಂಗದ ಒಳಗೆ ಏನಿರಬಹುದು ಅನ್ನೋದನ್ನ ಸ್ವಲ್ಪ ನಾವು ಈಗ ನೋಡೋಣ. ಇಷ್ಟಲಿಂಗದ ಒಳಗೆ
ನಾನು ಹೊರಗಡೆ ಆಗಲೇ ನೀವು ಇಷ್ಟಲಿಂಗ ಪೂಜೆಗೆ ಕುತ್ಕೊಂಡಾಗ ಏನೇನು ಲಿಂಗಗಳಿವೆ ಅಂತ ತೋರಿಸಿದೆ. ಈಗ ಈ ಇಷ್ಟಲಿಂಗದ ಒಳಗೆ ವೃತ್ತ, ವರ್ತುಳ, ಕಟಿ, ಗೋಮುಖ, ನಾಳ, ಚಿತ್ಪೀಠ ಅಂತಿದೆ. ಇಷ್ಟಲಿಂಗದ ಒಳಗೆ ಒಂದು ಪೀಠಿಕಾ ಲಿಂಗ ಅಂತ ಇರುತ್ತೆ. ಅದರ ಒಳಗೂ ಇವೆಲ್ಲ ಚಕ್ರಗಳು, ಎಲ್ಲ ಲಿಂಗಗಳು ಇರುತ್ತೆ. ನಿಮ್ಮ ದೇಹದಲ್ಲಿಯೂ ಲಿಂಗಗಳು, ನಿಮ್ಮ ಕರಹಸ್ತದಲ್ಲಿ ಇರುವಂತಹ ಈ ಇಷ್ಟಲಿಂಗದಲ್ಲಿಯೂ ಲಿಂಗಗಳು, ಇಲ್ಲಿಯೂ ಅವೇ ಚಕ್ರಗಳು. ಹೀಗಾಗಿ ಯಾವ ಪೂಜೆ ನೀವು ಮಾಡ್ಕೊಳ್ತಾ ಇದ್ದೀರಾ? ಇಷ್ಟಲಿಂಗವನ್ನು ಕರಹಸ್ತದಲ್ಲಿ ಇಟ್ಟುಕೊಂಡಾಗ ನಿಮ್ಮ ಪೂಜೆಯನ್ನ ನೀವು ಮಾಡಿಕೊಳ್ತಾ ಇದ್ದೀರಾ. ಅದಕ್ಕೆ ಬಸವಣ್ಣನವರು ಅದೊಂದು ಮುಗುರ, ಅದೊಂದು ಕನ್ನಡಿ ಅಂತ ಹೇಳಿದರು. ಹೀಗಾಗಿ ಈ ಮೆಲೆಟೋನಿನ್ ಅಮೃತ ರಸ ರಾತ್ರಿ 2 ಗಂಟೆಗೆ ಹೆಚ್ಚಿರುತ್ತೆ, 2 ಗಂಟೆಯಿಂದ 4 ಗಂಟೆ ತನಕ. ಹೀಗಾಗಿ ಅವರೇನಾದ್ರು ನೀವು ದಯವಿಟ್ಟು 2 ಗಂಟೆಗೆ ಇದು ಮಾಡ್ಕೊಳ್ಳಿ ಅಂತ. ಆದ್ರೆ ಅದು ಕಷ್ಟ. ಚನ್ನಬಸವಣ್ಣನವರು ಒಂದು 7 ಪುಟದ ಒಂದು ಬರ್ತಾ ಇದೆ ವಚನ. ಏನಂದ್ರೆ ಇಷ್ಟಲಿಂಗದ ಒಳಗೆ ಏನಿದೆ ಅನ್ನೋದನ್ನ ಹೇಳೋಕನೆ ನಮ್ಮ ಪೂಜ್ಯರು ಚನ್ನಬಸವಣ್ಣನವರು ವಚನ ಸಂಪುಟ 3 ವಚನದ ಸಂಖ್ಯೆ 1268ರಲ್ಲಿ 7 ಪುಟದ ಒಂದು ವಚನದಲ್ಲಿ ಹೇಳ್ತಾರೆ ಇಷ್ಟಲಿಂಗದ ಒಳಗಡೆ ಏನಿದೆ ಅಂತ. ವರ್ತದಲ್ಲಿ ಏನಿದೆ, ವರ್ತುಳದಲ್ಲಿದೆ, ಅದು ಆ ಚಿತ್ರ ತೋರಿಸಿದ್ದಲ್ಲ, ಇವೆಲ್ಲ ನೋಡಿ ಇಷ್ಟೆಲ್ಲ ಇದೆ. ಆ ವಚನ ನಾನು ಹೇಳೋಕೆ ಹೋದ್ರೆ ಬೆಳಗಾಗುತ್ತೆ. ಏನಿದೆ ಅಲ್ಲೆಲ್ಲ ಹೇಳ್ತಾ ಹೋಗ್ತಾರೆ ನೋಡಿ. ಇಷ್ಟೊಂದೆಲ್ಲ ಇದೆ ಆ ಇಷ್ಟಲಿಂಗದ ಒಳಗೆ. ಅಲ್ಲಿ ಇಲ್ಲೇ ಇರೋ ವಸ್ತುನೇ ಇಲ್ಲ, ತತ್ವನೇ ಇಲ್ಲ. ಯಾರು ಬೇಕಾದರೂ ನಾನು ತಂದು ನಿಲ್ಲಿಸಿ, ಬೇರೆ ಧರ್ಮದವರಾಗಲಿ ಯಾರೇ ಆಗಲಿ, ಆ ಇಷ್ಟಲಿಂಗದ ಒಳಗೆ ಏನಿದೆ ಅವ್ರಿಗೂ ನಾನು ಒಂದು ವಾಗ್ವಾದ ಅಥವಾ ಸಂವಾದ ಮಾಡೋದು. ಅದಕ್ಕೆ ಇಷ್ಟಲಿಂಗ ಅಂದ್ರೆ ನಿಮ್ಗೆ ಗೊತ್ತಾಗಬೇಕು. ಇಷ್ಟಲಿಂಗ ಅಂದ್ರೆ ಅದು ಪಂಚಮಹಾಭೂತಗಳನ್ನ ನಿರ್ಮಿಸಿದ ಒಂದು ವಸ್ತು. ಆದರೆ ಪಂಚಭೂತಗಳಿಗೆ ಒಳಗಾಗಿರೋದಿಲ್ಲ, ಅದು ಪರವಾಗಿರುತ್ತೆ. ಪಂಚಭೂತಗಳು, ಇಂದ್ರಿಯಗಳು, ರಸ, ಗಂಧ, ರೂಪ, ಇವೆಲ್ಲ ತನ್ಮಾತ್ರೆಗಳು, ಕರಣಗಳು ಪ್ರಕೃತಿಯ ಹೊರತಾಗಿ ಪ್ರಕೃತಿಯನ್ನು ನಿರ್ಮಿಸಿಯೂ ತಾನು ಹೊರಗಾಗಿ ನಿಂತಿರುತ್ತೆ ಇಷ್ಟಲಿಂಗ. ಅದು ಪವಿತ್ರವಾದದ್ದು. ಅಲ್ಲಿ ಪಂಚಸೂತ್ರಗಳಿಲ್ಲ. ಜನನ ಸೂತ್ರಕ, ಕೂಸು ಹುಟ್ಟಿತು ಮೂರ್ತಾಗಿರಕ್ಕೆ ಹೋಗೋದು, ಯಾರೋ ಸತ್ರು ಅವನು ಹೊರಪಂಚಕ ಹೊರಪಂಚಕ ಅಂತ ಏನೋ ಮನೆ ಬಿಡೋದು, ಈಗ ಎಂತಾದಿಲ್ಲ, ಏನೂ ಇಲ್ಲ. ರಘು ಸೂತಕ, ಹೆಣ್ಮಕ್ಳು ಹೊರಗಾದಾಗ ಮನೆಯಲ್ಲಿರೋದು, ಇಂಥದ್ದೇನು ನಮ್ಮಲ್ಲಿ ಇಲ್ಲ. ಎಂಜಲು ಸೂತಕ, ಈ ಪಂಚಸೂತಕಗಳು ನಮ್ಮ ಧರ್ಮದಲ್ಲಿ ಇಲ್ಲ. ಯಾರು ಎದೆ ಮೇಲೆ ಲಿಂಗವನ್ನು ದರ್ಶಿಸ್ತಾರೋ ಆ ಮನೆಯಲ್ಲಿ ಎಂದು ಅನ್ನಕ್ಕೆ ಕೊರತೆ ಆಗೋದಿಲ್ಲ, ಯಾವುದೇ ಅಭಾವ ಇರೋದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಶಾಶ್ವತ, ಯಾವತ್ತೂ ನಿಮಗೆ ಅಭಾವ ಆಗಲ್ಲ. ಅದನ್ನೆಲ್ಲ ನಾನು ಹೇಳ್ತೀನಿ, ನಿಮಗೆ ಸಮಯವಿಲ್ಲ. ಹಾಗೇನೆ ಶಿವನ ಸ್ವರೂಪ ಆಗಿರೋದ್ರಿಂದ ಅದು ಮಂಗಲ, ಅನುಗ್ರಹ ಮತ್ತು ಆಶೀರ್ವಾದ ಕೊಡ್ತಾ ಇದೆ. ಹೀಗಾಗಿ ಅದರ ಮಹತ್ವವನ್ನ ಅರ್ಥ ಮಾಡಿಕೊಳ್ಳಬೇಕು. ಯಾವ ಎದೆಯ ಮೇಲೆ ಲಿಂಗವು ಇರುತ್ತೆ ಅವನು ಯಾವಾಗಲೂ ಆನಂದಮಯವಾಗಿ ಇರ್ತಾನೆ, ಸದಾನಂದದಲ್ಲಿ ಇರ್ತಾನೆ, ಶಿವಾನಂದದಲ್ಲಿ ಇರ್ತಾನೆ. ಯಾಕೆ? ಆ ಇಷ್ಟಲಿಂಗದ ಇರೋದ್ರಿಂದ. ಅದಕ್ಕೆ ಯಾವಾಗಲೂ ಸರ್ವ ಸ್ವತಂತ್ರವಾಗಿರುತ್ತೆ ಆ ಇಷ್ಟಲಿಂಗ. ಅದು ಎಲ್ಲಕ್ಕೂ ಸರ್ವಕಾರಣ, ಎಲ್ಲಕ್ಕೂ ಸರ್ವಕಾರಣ. ಎಷ್ಟಂದ್ರೆ ವೇದಗಳಿಗೂ ಸಹ ಇಷ್ಟಲಿಂಗವೇ ಕಾರಣ. ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ತಾ ಇದೆ. ನಿದ್ದೆನೇ ಹಾಕೋದ್ರಿ ರಾತ್ರಿ ಎಷ್ಟೊತ್ತಾದ್ರು, ಇವೇ ಪೇಷಂಟ್ಸ್ ಜಾಸ್ತಿ ಬರ್ತಾ ಇದೆ. ಈಗ ನಿದ್ದೆನೇ ಬರೋದಿಲ್ರಿ. ಯಾಕೆ ನಿದ್ದೆ ಬರೋದಿಲ್ಲ ಅಂದ್ರೆ ಟೆನ್ಷನ್ ರೀ. ಏನ್ ಟೆನ್ಷನ್ ಕೇಳಿದ್ರು, ಮಗ ಹಂಗ್ ಮಾಡಿದ, ಮಗ ಹಿಂಗ್ ಮಾಡಿದ್ರು, ಅವ್ರು ಹಿಂಗ್ ಮಾಡಿದ್ರು, ನಮ್ಮ ಹೊಲ ಮನೆ ಕೋಟು ಮಣ್ಣು ಮಷೀದೇ ಕೇಳಿದ್ರು. ಮಾನಸಿಕ ಒತ್ತಡ ನಮ್ಮನ್ನು ನಾವು ಕೊಳ್ಕೊಳ್ಬಾರ್ದು. ಹೀಗಾಗಿ ಇಷ್ಟಲಿಂಗ ಪೂಜೆ ಆದಾಗ ನೀವು ಸಮಾಧಾನಿ ಆಗ್ತೀರಾ. ನೀವು ಮಾತಾಡೋ ಧ್ವನಿಯಲ್ಲಿ ಸಹ ಇಳಿತ ಕಂಡುಬರುತ್ತೆ. ಹೀಗಾಗಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದ್ರಲ್ಲಿ ಸುಖ ನಿದ್ರೆ ಸಿಗ್ತಾ ಇದೆ. ಜೀವನದಲ್ಲಿ ಕಾರ್ಯೋನ್ಮುಖತೆ ಮತ್ತು ಏಕಾಗ್ರತೆ. ಕಾರ್ಯೋನ್ಮುಖತೆ ಅಂದ್ರೆ ನೋಡಿ, ಒಬ್ಬ 20 ವರ್ಷದ ಹುಡುಗ 10:30 11 ಗಂಟೆಗೆ ಹೇಳ್ತಾನೆ ಅಂದ್ರೆ ಬೆಳಿಗ್ಗೆ ಎಷ್ಟು ಅಸಹ್ಯ ಅನ್ಸೋದಿಲ್ವಾ? ಎಷ್ಟು ಕೇಳಬೇಕು? 6 ಮ್ಯಾಕ್ಸಿಮಮ್ 7 ಗಂಟೆಗಾದ್ರೂ ಹೇಳಪ್ಪ ಅಂತ ಅವನ ಕಾಲಿಗೆ ಬೀಳ್ಕೊಳ್ಳೋ ಇವತ್ತು ಪ್ರಸಂಗ ಬರ್ತಾ ಇದೆ. ನಮ್ಮ ಹುಡುಗರಿಗೆ ಯಾಕೆ ಆಗ್ತಾ ಇದ್ದಾರೆ? ಯುವತಿಯರು ಕಾರ್ಯೋನ್ಮುಖರಾಗಬೇಕಾಗಿತ್ತು, ಆಗ್ತಾ ಇಲ್ಲ. ಹಾಗೇನೆ ಅಭ್ಯಾಸ ಮಾಡುವಾಗ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ, ಭಾವನಾತ್ಮಕ ಬಲವನ್ನು ತುಂಬುತ್ತಾ ಇದೆ. ಅಣ್ಣ ತಮ್ಮಂದಿರ ನಡುವೆ ಜಗಳ, ಹೊಲದ ಸಲುವಾಗಿ ಕೋರ್ಟ್ನಲ್ಲಿ ಜಗಳ, ಅದಕ್ಕೆ ಪಂಚರು. ಯಾರು ಹೇಳಿದ್ರು ಮಾತು ಕೇಳಲ್ಲ. ಮೊದಲೆಲ್ಲ ಮಠದಲ್ಲಿ ಬಗೆಹರಿಸಿಬಿಡ್ತಿದ್ರು ವ್ಯಾಖ್ಯೆಗಳನ್ನ, ಈಗಿಲ್ಲ. ಯಾರ ಮಾತು ಯಾರು ಕೇಳಲ್ಲ. ಹೀಗಾಗಿ ಹಾಗಾಗಬಾರ್ದು. ಪರಸ್ಪರ ಸಂಬಂಧಗಳು ವೃದ್ಧಿಸಬೇಕು. ಅದು ಇಷ್ಟಲಿಂಗದಿಂದ. ಮಾನಸಿಕ ಆರೋಗ್ಯ ಬಲ ಕೊಡ್ತಾ ಇದೆ. ಸೃಜನಶೀಲತೆ ಸಮಸ್ಯೆಗಳಿಗೆ ಪರಿಹಾರ ಒಂದು ಕಂಡುಕೊಡ್ತಾ ಇದೆ. ನಿಮ್ಮ ದೈಹಿಕ ಆರೋಗ್ಯವೂ ಸಹ ಸುಧಾರಿಸುತ್ತದೆ. ಬೆಳಿಗ್ಗೆ ನೀವು ಒಂದು ಅರ್ಧ ಗಂಟೆ ಕೂತ್ಕೊಳ್ತೀರಲ್ಲ ಇಷ್ಟಲಿಂಗಕ್ಕೆ, ಅದು ಸಾಕು.
ಎಷ್ಟೋ ದೈಹಿಕ ಸುಧಾರಣೆಯನ್ನು ಮಾಡ್ತಾ ಇದೆ. ನಿಮ್ಮ ಸ್ವಂತ ಅಸ್ತಿತ್ವಕ್ಕೆ ಒಂದು ಇಂಗು ಏನಾಗ್ಬಿಟ್ಟಿದೀವಿ ನಾವಂದ್ರೆ ಜಡ ಆಗ್ಬಿಟ್ಟಿದೀವಿ. ಒಳ್ಳೆಷ್ಟು ವೈಚಾರಿಕ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದೀವಿ. ನಾನು ಯಾರು, ಈ ನನ್ನ ಧರ್ಮ ಯಾವುದು, ನನ್ನ ಶರಣರು ಯಾರು, ನನ್ನ ಶರಣರು ನನಗೆ ಏನು ಹೇಳಿದ್ರು ಎಲ್ಲ ಮರೆತು ಬಿಡ್ತಾ ಇದ್ದೀವಿ. ಇಲ್ಲ, ನಾನು ಲಿಂಗವಂತ, ನನಗೊಂದು ಅಸ್ತಿತ್ವ ಇದೆ, ನನ್ನದೊಂದು ತತ್ವ ಇದೆ, ಅದನ್ನೆಲ್ಲ ಒಂದು ಅಸ್ತಿತ್ವಕ್ಕೆ ಇಟ್ಟು ಕೊಡ್ತಾ ಇದೆ. ಹಾಗೆಯೇ ಜೀವನದಲ್ಲಿ ಅರ್ಥ ಏನು ಸ್ವಲ್ಪ ವಿಚಾರ ಮಾಡಬೇಕು. ಬಂದೆ ಹೋದೆ ಆಗಬಾರ್ದು. ಹೀಗಾಗಿ ಈ ವಿಶಿಷ್ಟ ಧರ್ಮವನ್ನ ಅರ್ಥ ಮಾಡಿಕೊಳ್ಳಬೇಕು. ಲಿಂಗವ ನರಿಯದೆ ಏನರಿಯದೆಯೂ ಫಲವಿಲ್ಲ ಅಂತ ಹೇಳಿದ್ರು ಪ್ರಭುಗಳು. ಅಲ್ಲಮ ಪ್ರಭುಗಳಂದ್ರೆ ಇಡೀ ಜಗತ್ತು ಇವತ್ತು ಏನು ಹೇಳಿದ್ರು ಅನ್ನೋದನ್ನು ಇನ್ನೂ ತಲೆ ಕೆಡಿಸ್ಕೊಳ್ತಾ ಇದೆ. ಅಷ್ಟೊಂದು ಅನುಪಮವಾದ ಒಂದು ಬೆಳಗಿನ ವಚನಗಳನ್ನು ರಚಿಸಿದ ಮಹಾನ್ ಯೋಗಿ, ವ್ಯೋಮಕಾಯದ ಯೋಗಿ ಅಲ್ಲಮ ಪ್ರಭುದೇವರು ಲಿಂಗವನ್ನರಿಯದೆ ಏನು ನಡೆದೆಯೂ ಫಲವಿಲ್ಲ, ಲಿಂಗವನ್ನರಿದ ಬಳಿಕ ಮತ್ತೇನು ನಡೆದೆಯೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಇದೆ ನೋಡಿ, ಮೂರನೆಯ ಕಣ್ಣು ಹೇಗೆ ಅದು ಆಗ್ತಾ ಇದೆ. ಮೂರನೇ ಕಣ್ಣು ಇಷ್ಟಲಿಂಗ ಪೂಜೆಯಲ್ಲಿ ಆ ಮೂರನೇ ಕಣ್ಣು ತೆರೀತಾ ಇದೆ ನೋಡಿ. ಈ ತರ ತೆರೆಯುತ್ತೆ, ಅಂದ್ರೆ ಗೊತ್ತಾಗಲ್ಲ, ಆದ್ರೆ ಮಾಡಿಕೊಳ್ಳುವಾಗ ಈ ಮೂರನೇ ಕಣ್ಣು ಹೀಗೆ ತೆರೀತಾ ಇರುತ್ತೆ ಯಾವಾಗಲೂ. ವಚನ ಎಣ್ಣ ಕರಕಮಲ ಮಧ್ಯದಲ್ಲಿ ಪರಮ ನಿರಂಜನದ ಕುರುಹು ತೋರಿದ, ಅದು ಇಷ್ಟಲಿಂಗ. ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯ ತೋರಿದ, ಆ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಕು ತೋರಿದ, ಆ ಬೆಳಗಿನ ನಿಲವಿನೊಳಗೆ ಎಣ್ಣೆ ತೋರಿದ, ಎಣ್ಣೆ ತೋರಿದವನು ನನ್ನ ನಾನು ನೋಡೋದು, ಎನ್ನೊಳಗೆ ತನ್ನ ತೋರಿದ, ತನ್ನೊಳಗೆ ಎಣ್ಣ ನಿಲ್ಲಿಟ್ಟುಕೊಂಡ ಮಹಾಗುರುವಿಗೆ ನಮೋ ನಮೋ. ಇನ್ನು ಏನ್ ಮಾಡ್ಬೇಕು ನಾವು ಪೂಜೆ ಅಂದಾಗ? ನನ್ನನ್ನು ನಾನೇ ಅಂದ್ರೆ ಆ ಲಿಂಗ ನನ್ನೊಳಗೆ ಆಗ್ತಾ ಇದೆ, ನಾನು ಆ ಲಿಂಗದೊಳಗೆ ಆಗ್ತಾ ಇದ್ದೀನಲ್ಲ ಅನ್ನೋದೇ ಎನ್ನೊಳಗೆ ತನ್ನ ತೋರಿದ, ತನ್ನೊಳಗೆ ಎಣ್ಣನ್ನು ಬಿಟ್ಟುಕೊಂಡ ಅಂತ ಹೇಳ್ತಿದ್ದಾರೆ. ಈಗ ಸಮಯ ಆಗ್ತಾ ಇದೆ. ಹರಪದ ಅಪ್ಪಣ್ಣಗಳ ಪುಣ್ಯಶ್ರೀ ಲಿಂಗಮ್ಮ ಅಂತೂ ಕುಂಡಲಿನಿ ಜಾಗೃತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಮನುಷ್ಯನ ಶರೀರದ ಬಗ್ಗೆ ಎಲ್ಲ ನಿಮಗೆ ಹೇಳಿಯಾಗಿದೆ. ಈಗ ನಮ್ಮ ವೈದ್ಯ ಸಂಘನ ಅಥವಾ ಡಾಕ್ಟರ್ ಕೂಡ ಇದು 12ನೇ ಶತಮಾನದಲ್ಲಿ ಅವರೇನು ಹೇಳಿದ್ರು, ನಾನಾ ರೋಗಗಳು ಬಂದಲ್ಲಿ ದೇಹವರಿದಲ್ಲಿ ಶಿವಾರ್ಚನೆಯ ಬೆರೆಕೊಳ್ಳಿ ಅಂತ ಹೇಳಿ. ನೀವು ನಂಬಿ ಬೇಕಾದ್ರೆ ಬಿಡಿ. ಕರೋನಾ ಆದಾಗ ನಮ್ಮ ಆಸ್ಪತ್ರೆಯಲ್ಲಿ ನಾನು ಏನ್ ಮಾಡಿದೆ, ಯಾವ ಧರ್ಮದವ್ರು ಬೇಕಾದವ್ರು ಬರಲಿ, ಪಾಸಿಟಿವ್ ಅಂತ ಬಂದ ತಕ್ಷಣ ರೂಮ್ ಒಳಗೆ ಅಡ್ಮಿಟ್ ಮಾಡ್ತಾ ಇದ್ದೆ, ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಬೇಕು ಅವರು. ಅವ್ರಿಗೆ ನಾವು ಊಟ ತಿಂಡಿ ಎಲ್ಲ ಕೊಡ್ತಿದ್ವಿ, ಬೇರೆ ಯಾವ ಔಷಧ ಕೊಡ್ತಿರ್ಲಿಲ್ಲ. ನಾವು ಎಲ್ಲರೂ ಗುಣಮುಖ ಆಗ್ಬೋದು, ಒಬ್ಬರು ಸತ್ತಿಲ್ಲ. ಹೇಳಿದರೆ ಅನೇಕ ಜನ ಸತ್ತು ಹೋದ್ರು. ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಕತ್ತಿದ್ದೇವೆ ಅವರಿಗೆ. ಕೇವಲ 15 ದಿನ ಇಟ್ಕೊಳ್ತಾ ಇದೆ. ಹೀಗಾಗಿ ನಾನಾ ರೋಗಗಳು ಬಂದಲ್ಲಿ ದೇಹ ಒಳ್ಳೆಯದು ಶಿವಾರ್ಚನೆ ಮಾಡಿಕೊಳ್ಳಿ ಅಂತ ವೈದ್ಯ ಸಂಘದ ಡಾಕ್ಟರ್ ಹೇಳಿದ್ರು ಅವಾಗ 12ನೇ ಶತಮಾನದಲ್ಲಿ. ಹೀಗಾಗಿ ಎಲ್ಲ ಏರಿಯಲ್ಲಿ ಇವೆಲ್ಲ ನಾನು ಹೇಳಕ್ ಹೋಗಲ್ಲ, ಬೇರೆ ಧರ್ಮದ ಎಲ್ಲ ತತ್ವಗಳು ಈ ನಮ್ಮಲ್ಲಿ ಇದೆ ಅಂತ ಹೇಳಿ ಯೋಗಗಳನ್ನು ಹೋಗಬೇಡಿ, ಬೇರೆ ಬೇರೆ ಯೋಗ ಮಾಡೋಕೆ ಶುರು ಮಾಡಿದ್ದೀರಾ. ಇಲ್ಲ, ಈ ಇಷ್ಟಲಿಂಗ ಪೂಜೆಯಲ್ಲಿ ಅಷ್ಟವಿಧಾರ್ಚನೆ ಮಾಡುವುದು ಭಕ್ತಿ ಯೋಗ, ಮಾಡಿದ ಪೂಜೆ ನೋಡುವುದು ತಾಟಕ ಯೋಗ, ಶಿವತತ್ವ ಗೀತೆ ಹಾಡೋದು ಅಂದ್ರೆ ವಚನಗಳನ್ನ ಹಾಡೋದು ಜ್ಞಾನ ಯೋಗ, ಲಿಂಗದೊಂದಿಗೆ ಸಂಭಾಷಣೆ ಮಾಡೋದು, ನಮ್ಗೆಲ್ಲ ಹೇಳ್ಕೊಳ್ಳೋದು, ನಮ್ದೆಲ್ಲ ಕಷ್ಟ ಕಾರ್ಪಣ್ಯ ನೀನು ಎಷ್ಟೊಂದು ಸುಖವಾಗಿಟ್ಟಿದೀಯಾ ಅದನ್ನು ಹೇಳ್ಕೊಳ್ಳೋದು, ಅದು ಆನಂದ ಯೋಗ. ಭಕ್ತಿ ಸಂಭಾಷಣೆಯ ಆಚರಣೆ ಮಾಡೋದಿದೆಯಲ್ಲ ಅದು ಮಂತ್ರ ಯೋಗ. ಕೂಡಲ ಸಂಗನ ಕೂಡುವುದು ಶಿವಯೋಗ. ಇದು ನೋಡಿ ಬಹಳ ಅನುಪಮವಾಗಿದೆ. ತಾವು ದಯವಿಟ್ಟು ಇದರಲ್ಲಿ ಆಸಕ್ತಿ ವಹಿಸಿ ಮುಂದುವರಿಯಿರಿ ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ನಾನೀಗ ಏನ್ ಮಾಡ್ತಾ ಇದ್ದೀನಿ ಒಬ್ಬ ಡಾಕ್ಟರ್ ಆಗಿ, ಯಾಕೆಂದ್ರೆ ನಾನು ಕಳೆದ 30 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. ದೇವರು ನನಗೆಲ್ಲ ಕೊಟ್ಟು ಈಗ ಮತ್ತೇನು ಬೇಡದ್ದು ನನಗೇನು ಉಳಿದಿಲ್ಲ, ಎಲ್ಲವೂ ಸಮೃದ್ಧವಾಗಿದೆ. ಹೀಗಾಗಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂದ್ರೆ ಶಿವಯೋಗದ ಬಗ್ಗೆ ಹೆಚ್ಚಿನ ಅಭ್ಯಾಸನ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದೊಂದು ವಿಕಸನ ಕರ್ಮಗಾರಿಕೆ ಮಾಡಿ ನಮ್ಮ ಇಳಕಲ್ಲದ ಗುರು ಮಹಾಂತ ಸ್ವಾಮಿಗಳು ಒಂದು 1500 ಪುಟದ ಗ್ರಂಥವನ್ನ ನನ್ನಿಂದ ಬರೆಸ್ತಾ ಇದ್ದಾರೆ. ಅದರ ಬಗ್ಗೆ ಅಭ್ಯಾಸನ ಮಾಡ್ತಾ ಇದ್ದೀನಿ. ನಾನೀಗ ಶರಣರ ಶಿವಯೋಗ 2 ಲಕ್ಷ ಜನ ಕಲ್ಯಾಣದಲ್ಲಿ ಬಂದು ಏನು ಶಿವಯೋಗವನ್ನು ಮಾಡಿಕೊಂಡಿರಬಹುದು ಅಂತ ಅದನ್ನು ಅಭ್ಯಾಸ ಮಾಡಿ ಈಗಾಗಲೇ 1000 ಪುಟದಷ್ಟು ಬರೆದಿದ್ದೀನಿ. ಇನ್ನೂ 500 ಪುಟ ಬರೀಬೇಕಾಗಿದೆ ನನಗೆ. ಅದಕ್ಕೆ ಆ ಒಂದು ಶಿವಯೋಗದ ಅಭ್ಯಾಸದಲ್ಲಿ ನಾನು ತೊಡಗಿದ್ದೀನಿ ಅಂತ ತಮ್ಮಲ್ಲಿ ಹೇಳ್ತಾ, ಅಲ್ಲಿ ಶತೇಕರ ನೆಲಮನೆ ಅಂತ ಬರ್ತಾ ಇದೆ. ಅದನ್ನ ನಾನು ಈಗ ಅಂದ್ರೆ ಇದೊಂದು ನಮ್ಮ ದೇಹದ ಕಟ್ಟಡ ಅಂತ ತಿಳ್ಕೊಂಡ್ರೆ ಇಲ್ಲಿ ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಶರಣ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಐಕ್ಯ ಸ್ಥಳದಲ್ಲಿ ಎಷ್ಟೊಂದು ಅಂಗಸ್ಥಳಗಳಿವೆ, ಎಷ್ಟೊಂದು ಲಿಂಗ ಸ್ಥಳಗಳಿವೆ. ಆ ಸ್ಥಳಗಳಲ್ಲಿ ಆ ರೂಮ್ಗಳಲ್ಲಿ ಏನಿದೆ ಅನ್ನೋದನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ. ದಿನನಿತ್ಯ ನಾವು ಒಂದು ಸ್ವಾನುಭವದ ನೆಲೆಯಲ್ಲಿ ಅಂತ ಒಂದು 8:30 ರಿಂದ 9:30 ಜೂಮ್ ಮೀಟಿಂಗ್ ಮಾಡಿಕೊಂಡು, ಅಂದರೆ ರಾಜ್ಯದ ಎಲ್ಲ ಹೊರ ರಾಜ್ಯದವರು ಕೂಡ ಬಂದು ಅದು ಜಾಯಿನ್ ಆಗ್ತಾರೆ. 300 ಜನ ನಾವು ದಿನನಿತ್ಯ ಇದನ್ನು ಅಭ್ಯಾಸನ
ಮಾಡ್ತಾ ಇದ್ದೀವಿ. ಈ ಸತೇಕರ ನೆಲೆಮನೆ ಬಗ್ಗೆ ನಾನು ಪ್ರತಿ ಸೋಮವಾರ ಲೆಕ್ಚರನ್ನು ಅಲ್ಲಿ ಕೊಡ್ತಾ ಇದ್ದೀನಿ. ಹೀಗಾಗಿ ನನ್ನ ಒಂದು ನಿಮ್ಗೆ ಎಷ್ಟು ಅದು ಹಿಡಿಸ್ತೋ, ಯಾಕಂದ್ರೆ ನಾನು ಭಾಳ ಗಡಿಬಿಡಿಯಿಂದ ಹೇಳಿದೆ, ನನ್ನ ಹೆಂಡತಿ ಫೋನ್ ಇನ್ನೂ ಬಂದಿಲ್ಲ. ಹೆಂಡಲಿಂಗ ಜಗದ ಜೀವರಂಗಲಿಂಗ ಲಿಂಗ ಮಧ್ಯೆ ಸರ್ವಜ್ಞ. ಲಿಂಗವೇ ಇಷ್ಟಲಿಂಗ ಬಿಟ್ಟು ಮತ್ತೇನೂ ಇಲ್ಲ. ಇಷ್ಟಲಿಂಗವು ಪರಮಾತ್ಮನಲ್ಲಿ ದೇಹ ಆಗಿದೆ, ಅದೊಂದು ಸಚ್ಚಿದಾನಂದ ಘನತೇಜವಾಗಿದೆ. ಸರ್ವವ್ಯಾಪಿಯಾದ ಈ ಲಿಂಗಕ್ಕೆ ನೇಮ ಸೀಮೆಗಳಿಲ್ಲ, ಧರ್ಮ ಇಲ್ಲ, ಪುರುಷ ಸ್ತ್ರೀ ಅಂತಿಲ್ಲ, ಆ ಜಾತಿ ಈ ಜಾತಿ ಅಂತಿಲ್ಲ. ಇದೀಗ ನಮ್ಮ